ದಾದೀಜಿ ಪ್ರಕಾಶ್ಮಣಿಯವರ ಅಮೃತ ವಚನ. ಜ್ಞಾನಿ ಆತ್ಮಗಳ ಮೊದಲ ಗುಣವಾಗಿದೆ ಸಹನಶೀಲತೆ. ಬಾಬರವರು ಮಕ್ಕಳಿಗೆ ಈ ಅತ್ಯಂತ ದೊಡ್ಡ ಪಾಠವನ್ನು ಲೆಸನ್ ಕಲಿಸ್ಕೊಡ್ತಾರೆ. ಮಕ್ಕಳೇ, ನೀವು ಈ ಜ್ಞಾನದ ಮಾರ್ಗದಲ್ಲಿ ಮುನ್ನಡಿಬೇಕು ಅಂದರೆ ಸಹನಶೀಲತೆಯ ಶಕ್ತಿಯನ್ನು ಬಹಳ ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಸಹನಶೀಲರಾಗಲು ಸ್ವಲ್ಪ ಕಷ್ಟವನ್ನು ಎದುರಿಸಬೇಕಾಗತ್ತೆ. ಆದರೆ ಈ ಸಹನಶೀಲತೆ ಗುಣ ಅತ್ಯಂತ ದೊಡ್ಡ ಶಕ್ತಿ. ಇದು ಸರ್ವ ಗುಣಗಳಲ್ಲಿಯೇ ಮಹತ್ತರವಾದ ಗುಣವಾಗಿದೆ. ಬಾಬರವರ ಈ ಮಾತನ್ನು ಕೇಳಿ ತಾವೆಲ್ಲರೂ ತಮ್ಮ ಪ್ರಾಕ್ಟಿಕಲ್ ಚಾರ್ಟನ್ನು ನೋಡಿ ನನ್ನಲ್ಲಿ ಸಹನಶೀಲತೆಯ ಗುಣ ಇದೆಯೇ ಅಂತ. ಬಾಬರವರು ಹೇಳ್ತಾರೆ, ಮಕ್ಕಳೇ, ದುಃಖ, ಸುಖ, ಸ್ತುತಿ, ನಿಂದನೆ, ಮಾನ, ಅಪಮಾನ ಇವೆಲ್ಲದರಿಂದಲೂ ಸಮಾನವಾಗಿ ಇರುವಂತಹ ಏಕರಸ ಸ್ಥಿತಿಯಲ್ಲಿ ಇರುವಂತಹ ಹಾಗೂ ಸಹನಶೀಲರಾಗುವಂತಹ ಶಕ್ತಿ ಬೇಕು. ಹಾಗಾದರೆ ಶಕ್ತಿ ಬೇಕು ತಾನೆ? ಅಥವಾ ಈ ಜ್ಞಾನದ ಹಾಗೂ ಆತ್ಮನ ಮೊದಲನೆಯ ಗುಣನೇ ಇದಾಗಿದೆ. ಜ್ಞಾನಿ ಆತ್ಮನ ಗುಣವೇ ಸದಾ ಸಮಾನವಾಗಿ ಇರೋದು. ಒಂದು ವೇಳೆ ಜ್ಞಾನಿ ಆತ್ಮನಲ್ಲಿ ಈ ಗುಣವೇ ಇಲ್ಲ ಅಂತಂದರೆ ಅವರು ಬಾಬರವ್ರಿಗೆ ಪ್ರಿಯರಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಹನಶೀಲರಾಗಿಲ್ಲ ಅಂದರೆ ಅವರು ಬಾಬರವ್ರಿಗೆ ಪ್ರಿಯರಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮನ್ನು ಜ್ಞಾನಿ ಆತ್ಮಗಳಾಗಿ ನೋಡ್ತೀವಿ ಅಂದರೆ ನಮ್ಮಲ್ಲಿ ಸೃಷ್ಟಿ ಚಕ್ರದ ಸಂಪೂರ್ಣ ಜ್ಞಾನ ಇದೆ ಅಂತ ಅರ್ಥ. ಪ್ರತಿಯೊಂದು ಆತ್ಮ ಸತೋ ಪ್ರಧಾನ, ಸತೋ ರಜೋ ತಮೋ ಸ್ಥಿತಿಗಳ ಜ್ಞಾನ ನಮಗಿದೆ. ಯಾವಾಗ ಜ್ಞಾನ ಇರುತ್ತೆ ಆಗ ಜ್ಞಾನದ ಶಕ್ತಿಯ ಆಧಾರದ ಮೇಲೆ ಸಮಾನವಾಗಿ ಇರುವ ಶಕ್ತಿಯು ಸಹಜವಾಗಿ ಅಂದರೆ ಸ್ವತಃವಾಗಿಯೇ ಬಂದ್ಬಿಡುತ್ತೆ. ಹೇಗೆ ಮಗುವಿನಿಂದ ಯುವಕರಿಂದ ವೃದ್ಧರಾಗುವಾಗ ನಾವು ಎಂದಿಗೂ ಓ ಪ್ರಕೃತಿಯೇ, ನೀನು ಮಗುವಿನಿಂದ ಯುವಕನನ್ನಾಗಿ ಅಥವಾ ಯುವಕನಿಂದ ಮುದುಕನನ್ನಾಗಿ ಏಕೆ ಮಾಡಿದೆ ಅಂತ ಪ್ರಕೃತಿಗೆ ನಾವು ಕೇಳೋದಿಲ್ಲ. ಯಾಕೆಂದರೆ ಇದು ಪ್ರಕೃತಿಯ ನಿಯಮ ಅನ್ನೋದು ನಿಮಗೆ ಗೊತ್ತಿದೆ. 4 ಋತುಗಳು ಬರುತ್ತೆ. ನಂತರ ಅದು ಸಹ ಪ್ರಕೃತಿಯ ನಿಯಮನೇ ಆಗಿದೆ. ಯಾವಾಗ ಇದು ನಿಯಮ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂದಾಗ ನಾವು, ಓ ಪ್ರಕೃತಿ, ನೀನು ನನಗೆ ಚಳಿ ಅಥವಾ ಬಿಸಿಲಿನಲ್ಲಿ ಏಕೆ ದುಃಖ ಕೊಡ್ತೀಯಾ ಅಂತ ಯಾಕೆ ಕೇಳ್ತೀರಾ? ಇದು ಪ್ರಕೃತಿಯ ಗುಣ ಅನ್ನೋದು ನಿಮಗೆ ಗೊತ್ತಿದೆ. ಚಳಿಗಾಲದ ಸಮಯದಲ್ಲಿ ಚಳಿ, ಬೇಸಿಗೆಯ ಸಮಯದಲ್ಲಿ ಬಿಸಿಲು ಇರಲೇಬೇಕು. ನಮ್ಮ ಬಳಿ ಅದರಿಂದ ರಕ್ಷಿಸಿಕೊಳ್ಳುವ ಸಾಧನಗಳಿದ್ದರೆ ನಾವು ಅವುಗಳನ್ನು ಬಳಸ್ತೇವೆ, ಯೂಸ್ ಮಾಡ್ತೇವೆ. ನಮಗೆ ಗೊತ್ತಿದೆ ಈಗಿನ ಪ್ರಕೃತಿಯೇ ತಮೋ ಪ್ರಧಾನ ಆಗಿದೆ ಅಂತ. ಸತ್ಯುಗದಲ್ಲಿ ಪ್ರಕೃತಿ ಸತೋ ಪ್ರಧಾನ ಆಗಿರುತ್ತೆ, ಆದ್ದರಿಂದ ಅದು ಸುಖದಾಯಿ ಆಗಿರುತ್ತೆ. ಈಗ ತಮೋ ಪ್ರಧಾನ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಅಂದಾಗ ಇದು ತಿಳಿಯೋದ್ರಿಂದ ನಮಗೆ ಪ್ರಕೃತಿಯ ಮೇಲೆ ಎಂದಿಗೂ ಕೋಪ ಬರೋದಿಲ್ಲ. ನಾವು ಎಂದಿಗೂ ಚಳಿ, ನೀನು ನನಗೆ ಯಾಕೆ ದುಃಖ ಕೊಡ್ತೀಯಾ ಅಂತ ಜಗಳ ಆಡೋದಿಲ್ಲ. ಯಾರ ಜೊತೆ ಜಗಳ ಆಡ್ತೀರಾ? ಯಾವಾಗ ಬುದ್ಧಿಯಲ್ಲಿ ಇದು ಪ್ರಕೃತಿಯ ಧರ್ಮ ಅಂತ ಬರುತ್ತೆ ಆಗ ಅದರ ಜೊತೆಗೆ ಜಗಳ ಆಡಲಿಕ್ಕೆ ಹೋಗೋದಿಲ್ಲ. ನಂತರ ಏನು ಮಾಡೋದು ಅಂತ ಹೇಳಿದಾಗ ಕೌಟುಂಬಿಕ ಪರಿಸ್ಥಿತಿಗಳು ಬರುತ್ತೆ ಅಂದಾಗ ಅವು ಖಂಡಿತವಾಗಿಯೂ ಬಂದೇ ಬರುತ್ತೆ. ನಾನು ಅದರಿಂದ ಯಾಕೆ ದುಃಖಿ ಆಗಬೇಕು? ಹೇಗೆ ಪ್ರಕೃತಿಯ ದುಃಖ ಸುಖಗಳನ್ನು ಸಹಿಸ್ಕೊಳ್ತೀವಿ, ಅದೇ ರೀತಿ ಪರಿವಾರದ ಪರಿಸ್ಥಿತಿಗಳು ಸಹ ಕರ್ಮಗಳ ಲೆಕ್ಕಾಚಾರನೇ ಆಗಿದೆ ಅಲ್ವಾ? ನಾನು ಅದರಲ್ಲಿ ಯಾಕೆ ಜಗಳ ಆಡಬೇಕು? ನಾವು ಅದರಲ್ಲಿ ನಮ್ಮ ಸ್ಥಿತಿಯನ್ನು ಅಪ್ ಆ್ಯಂಡ್ ಡೌನ್ ಯಾಕೆ ಮಾಡ್ಕೊಳ್ಬೇಕು? ಕೆಲವೊಮ್ಮೆ ನಾವು ಭಾವಿಸ್ತೀವಿ ನಮಗೆ ಎಲ್ಲರಿಂದ ಗೌರವ ಸಿಗಬೇಕು ಅಂತ. ಇವರು ನನಗೆ ಗೌರವ ಕೊಡ್ತಾ ಇಲ್ಲ ಅಂತ ಅಂದ್ಕೊಳ್ತೀರಾ, ಅದಕ್ಕೋಸ್ಕರನೇ ಕೋಪ ಬರುತ್ತೆ. ಆದರೆ ಪ್ರಕೃತಿ ದುಃಖ ನೀಡಿದಾಗ ಯಾಕೆ ಕೋಪ ಬರೋದಿಲ್ಲ? ಯಾರಾದರೂ ನನ್ನನ್ನು ಅವಮಾನಿಸಿದಾಗ ನಾನು ಬೇಸರ ಮಾಡ್ಕೊಳ್ತೇನೆ. ಆದರೆ ನಾನು ಯೋಚಿಸಬೇಕು, ನಾನು ಅವ್ರಿಗೆ ಎಷ್ಟು ಗೌರವ ನೀಡಿದ್ದೀನಿ ಅಂತ. ಒಂದು ನೀಡೋದು, ಮತ್ತೊಂದು ಪಡೆದುಕೊಳ್ಳೋದು. ಅಪಮಾನ ಆದಾಗ ಕೋಪ ಬರುತ್ತೆ ಅಂದರೆ ನನಗೆ ಗೌರವದ ಹಸಿವಿದೆ, ಬಾಯಾರಿಕೆ ಇದೆ ಮತ್ತು ಗೌರವದ ಬೇಡಿಕೆ ಇದೆ ಅಂತ ಅರ್ಥ. ನಾನು ದಾತನಾಗಬೇಕೋ ಅಥವಾ ತೆಗೆದುಕೊಳ್ಳೋನಾಗಬೇಕಾ? ನಾನು ಗೌರವವನ್ನು ಕೊಡಬೇಕೇ ಹೊರತು ತೆಗೆದುಕೊಳ್ಳೋರು ಆಗಬಾರ್ದು. ನಾನು ವರದಾತನೋ ಅಥವಾ ಆತ್ಮಗಳಿಂದ ವರವನ್ನು ಬೇಡುವಂಥವನೋ? ಗೌರವವನ್ನು ಬೇಡೋದು ಅಂದರೆ ಆತ್ಮಗಳಿಂದ ವರವನ್ನು ಬೇಡೋದಾಗಿದೆ. ಬಾಬರವರು ಹೇಳ್ತಾರೆ, ಬೇಡೋದಕ್ಕಿಂತ ಸಾಯೋದು ಮೇಲು ಅಂತ. ನಾನು ದಾತನ ಮಗು, ಶುಭಾಬೋರವರ ಮಗು ದಾತ ಆಗಿದ್ದೇನೆ. ಹಾಗಿರಬೇಕಾದ್ರೆ ಪಡ್ಕೊಳ್ಳುವಂಥವ್ರು ಬೇಡುವಂಥವ್ರು ಯಾಕಾಗಬೇಕು?
ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ತಮ್ಮನ್ನು ನೀವು ಕೇಳ್ಕೊಳ್ಳಿ. ನೀವು ಪ್ರೀತಿಸಿದರೆ ಎಲ್ಲರೂ ಪ್ರೀತಿಸ್ತಾರೆ ಅಂತ ಹೇಳಲಾಗುತ್ತೆ. ಕೆಲವರು ಹೇಳ್ತಾರೆ, ನಾನಂತೂ ಎಲ್ಲರಿಗೂ ಪ್ರೀತಿ ಕೊಡ್ತೀನಿ, ಆದರೆ ಎದುರಿಗಿರುವವರು ನನ್ನನ್ನು ತಿರಸ್ಕರಿಸ್ತಾರೆ, ದೂರ ತಳ್ತಾರೆ ಅಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವಾಗಲೂ ಈ ರೀತಿ ತಿಳ್ಕೋಬೇಕು, ಇದು ನನ್ನ ಕರ್ಮದ ಲೆಕ್ಕಾಚಾರ ಅಂತ. ನಾವು 63 ಜನ್ಮಗಳ ಕರ್ಮದ ಲೆಕ್ಕಾಚಾರವನ್ನು ಚುಕ್ತಾ ಮಾಡಬೇಕಲ್ವಾ. ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಎಲ್ಲರೂ ಗೌರವ ನೀಡ್ತಾರೆ, ಶುಭ ಭಾವನೆ ಇರುತ್ತೆ, ಶುಭ ಚಿಂತನೆ ನಡೆಯುತ್ತೆ. ನಂತರ ಅವರ ಪ್ರತಿ ನನ್ನ ವರದಾನದ ಹಸ್ತ ಇದ್ದೇ ಇರುತ್ತೆ. ಒಂದು ವೇಳೆ ನಾನು ದೈವಿ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರೆ ಮಾತ್ರ ಎಲ್ಲರೂ ನನ್ನ ಸ್ತುತಿಯನ್ನು ಅಂದರೆ ಮಹಿಮೆ ಮಾಡ್ತಾರೆ. ನಾನು ನನ್ನ ಸ್ವಯಂನ ಸ್ಥಿತಿಯಲ್ಲಿಯೇ ಸ್ಥಿತರಾಗದೇ ಇದ್ದರೆ ಮತ್ತೆ ಇನ್ಯಾರು ನನ್ನ ಮಹಿಮೆ ಮಾಡ್ತಾರೆ. ಒಳ್ಳೆಯದು. ಓಂ ಶಾಂತಿ.